ವೀಕ್ಷಕರೇ, ಮತ್ತೊಂದು ಗೊಂದಲ ಏರ್ಪಡ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ. ಕೊನೆ ಕ್ಷಣದಲ್ಲಿ ಖಾತೆಗಳ ಅದಲು ಬದಲಾಗಿದೆ. 9 ದಿನಗಳ ನಂತರ ಖಾತೆ ಹಂಚಿಕೆಯಾಗಿದೆ ಅಂತ ಖುಷಿ ಪಡಬೇಕು ಅಥವಾ ಈ ಖಾತೆ ಹಂಚಿಕೆಯಲ್ಲೇ ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗಿದೆ ಅಂತ ದುಃಖ ಪಡಬೇಕೋ ಗೊತ್ತಾಗ್ತಾ ಇಲ್ಲ. ಫೈನಲಿ ಖಾತೆ ಹಂಚಿಕೆ ಆಯಿತು ಅಂತ ಸಮಾಧಾನದ ನಿಟ್ಟುಸಿರು ಬಿಡುವಂತ ಸಂದರ್ಭದಲ್ಲೇ ಈಗ ಒಂದಷ್ಟು ಜನರ ಖಾತೆಗಳನ್ನ ಅದಲು ಬದಲು ಮಾಡಲಾಗಿದೆ. ಎಗೈನ್ ಪಟ್ಟಿಯನ್ನ ಚೇಂಜ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಅದೇನೋ ಪಟ್ಟಿ ಚೇಂಜ್ ಮಾಡೋದು ಒಂದು ರೀತಿಯಾಗಿ ಖುಷಿ ಅಂತ ಅನ್ನಿಸ್ತಾ ಇದೆ. ಮೂರು ಸಲ ಪಟ್ಟಿಯನ್ನ ಚೇಂಜ್ ಮಾಡಿರ್ತಕ್ಕಂಥದ್ದು. 5 ಸಚಿವರ ಖಾತೆಯನ್ನ ಬದಲಾಯಿಸಿ ಹೊಸ ಪಟ್ಟಿಯನ್ನ ಲೋಕಭವನಕ್ಕೆ ರವಾನೆ ಮಾಡಲಾಗಿದೆ. 5-6 ಸಲ ಸಚಿವರ ಖಾತೆಯನ್ನ ಬದಲಾಯಿಸಿ ಹೊಸ ಪಟ್ಟಿಯನ್ನ ನೀಡಲಾಗಿದೆ. ಕೊನೆಗೂ ಸಹ ಲೋಕಭವನಕ್ಕೆ ಸಚಿವರ ಖಾತೆಯ ಪಟ್ಟಿ ರವಾನೆಯಾಗಿದೆ. ಅಂಡ್ ಇದೇ ಫೈನಲ್ ಅಂತ ನಾವಂತೂ ಗ್ಯಾರಂಟಿ ಕೊಡಲ್ಲ, ಇದೇ ಫೈನಲ್ ಅಂತ ನಾವಂತೂ ಖಾತ್ರಿ ಪಡಿಸಲ್ಲ. ಯಾಕೆಂದ್ರೆ ಏನು ಬೇಕಾದರೂ ಆಗಬಹುದು. ಪ್ರಮಾಣ ವಚನ ಕಾರ್ಯಕ್ರಮದಲ್ಲೂ ಇದೇ ಆಗಿತ್ತು. ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಇದೇ ಆಗಿತ್ತು. 3 ಸಲ ಪಟ್ಟಿ ಚೇಂಜ್ ಆಗಿತ್ತು. ಇಬ್ಬರಿಬ್ಬರ ಹೆಸರುಗಳನ್ನ ಕೈ ಬಿಟ್ಟಿದ್ರು. ಫೈನಲಿ 19 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಟ್ರು. ಅಟ್ಲೀಸ್ಟ್ ಖಾತೆಯಲ್ಲಿ ಯಾವುದೇ ರೀತಿಯಾಗಿ ಗೊಂದಲ ಆಗಲ್ಲ, ಅದನ್ನ ಬಹಳ ಜಾಣ್ಮೆಯಿಂದ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿಭಾಯಿಸುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ನೋ, ಖಾತೆ ಬದಲಾವಣೆಯಲ್ಲೂ ಸಹ, ಖಾತೆ ಹಂಚಿಕೆಯಲ್ಲೂ ಸಹ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. 5-6 ಜನರ ಖಾತೆಗಳನ್ನ ಚೇಂಜ್ ಮಾಡಿದ್ದಾರೆ. 5-6 ಸಲ ಪಟ್ಟಿಯನ್ನು ಚೇಂಜ್ ಮಾಡಿ ಲೋಕಭವನಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಮುಖ ಖಾತೆಗಳು ಯಾರ ಹತ್ರ ಇತ್ತೋ ಈ ಹಿಂದೆ ಅವರೇ ಖಾತೆಗಳಿಂದ ಬದಲಾಯಿಸಿಕೊಂಡಿದ್ದಾರೆ. ಅಂದ್ರೆ ಅವರ ಖಾತೆಗಳೇ ಈಗ ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾರ್ಯಾರ ಖಾತೆಗಳು ಚೇಂಜ್ ಆಗ್ತಾ ಇದೆ ಮುಂದಿನ ಹಂತಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಆದರೆ ಒಂದಂತೂ ಸ್ಪಷ್ಟ ವೀಕ್ಷಕರೇ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಂತೂ ಈ ಸಚಿವ ಸಂಪುಟ ವಿಸ್ತರಣೆಯಿಂದ ಹಿಡಿದು ಖಾತೆ ಹಂಚಿಕೆಯವರೆಗೂ ಸಹ ಪಟ್ಟಿರ್ತಕ್ಕಂಥ ಪಡಿಪಾಟ್ಲು ಇದೆಯಲ್ಲ, ಅವ್ರು ಅನುಭವಿಸ್ತಾ ಇರ್ತಕ್ಕಂಥ ಸಂಕಟ ಇದೆಯಲ್ಲ, ಅವ್ರು ಎದುರಿಸ್ತಾ ಇರ್ತಕ್ಕಂಥ ಚಾಲೆಂಜಸ್ ಇದೆಯಲ್ಲ, ಅದು ಅಷ್ಟು ಈಸಿಯಾಗಿ ಕಂಡು ಬರ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಎಂತೆಂಥ ಸವಾಲುಗಳನ್ನು ಮೆಟ್ಟಿ ನಿಂತಿದ್ದಾರೆ. ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಎಂತೆಂಥ ಚುನಾವಣೆಗಳಲ್ಲಿ ಪಕ್ಷ ಗೆಲುವಿನ ಹಾದಿಯನ್ನು ಹಿಡಿಯೋದ್ರಲ್ಲಿ ನೋಡ್ಕೊಂಡಿದ್ದಾರೆ. ಪಕ್ಷ ಗೆಲುವನ್ನು ದಾಖಲು ಮಾಡೋದ್ರಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಅನ್ನು ಮಾಡಿದ್ದಾರೆ. ಸ್ಟ್ರಾಟಜಿಸ್ಟ್ ಅಂತ ಕರಿತೀವಿ ಡಿ.ಕೆ. ಶಿವಕುಮಾರ್ ಅವರನ್ನ. ಪಕ್ಷ ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಎಲೆಕ್ಷನ್ ಟೈಮ್ನಲ್ಲಿ ಆಗಿರ್ಬೋದು. ಆದರೆ ಈ ಖಾತೆ ಹಂಚಿಕೆ ಅಥವಾ ಸಂಪುಟ ವಿಸ್ತರಣೆ ಅನ್ನುವ ಕಗ್ಗಂಟಿನ ವಿಚಾರ ಬಂದಂಥ ಸಂದರ್ಭದಲ್ಲಿ ಮಾತ್ರ ಡಿ.ಕೆ. ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಪ್ರಯಾಸವನ್ನು ಪಟ್ಟಿರ್ತಕ್ಕಂಥದ್ದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಎಲ್ಲ ಸಚಿವರ ಖಾತೆ ಹಂಚಿಕೆಯಾಗಿದೆ ಅಂತ ಹೇಳಿದ್ದಾರೆ ಸಿಎಂ. ಎಲ್ಲ ಸಚಿವರ ಖಾತೆ ಹಂಚಿಕೆಯಾಗಿದೆ ಅಂತ ಹೇಳಿದ್ದಾರೆ ಸಿಎಂ. ನೋಡಿ, ನಾಳೆ ಅಧಿವೇಶನ ಆರಂಭವಾಗ್ತಾ ಇದೆ. ಅದಕ್ಕೂ ಮುನ್ನ ದಿನ, ಒಂದು ದಿನ ಹಿಂದ್ಗಡೆನೆ ಎಲ್ಲ ಸಚಿವರ ಖಾತೆ ಹಂಚಿಕೆಯಾಗಿದೆ. ಯಾರಿಗೆ ಯಾವ ಖಾತೆ ಎಂದು ರಾಜ್ಯಪಾಲರ ಕಚೇರಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ. ರಾಜ್ಯಪಾಲರು ಸಚಿವರ ಖಾತೆಯ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಲೋಕಭವನಕ್ಕೆ ಸಚಿವರ ಖಾತೆಯ ಪಟ್ಟಿಯನ್ನು ಕಳಿಸ್ಕೊಟ್ಟಿದ್ದೀವಿ ಹೀಗಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಫೈನಲಿ ಸಿಎಂ ಇದನ್ನ ಖಾತ್ರಿಪಡಿಸಿದ್ದಾರೆ. ಯಾರಿಗೆ ಯಾವ ಖಾತೆ ಅನ್ನೋದನ್ನ ನಾವು ಫೈನಲ್ ಮಾಡಿದ್ದೀವಿ. ಆಲ್ರೆಡಿ ಪಟ್ಟಿಯೂ ಸಹ ಲೋಕಭವನಕ್ಕೆ ಹೋಗಿದೆ. ಮಾನ್ಯ ರಾಜ್ಯಪಾಲರು ಇನ್ನೇನು ಯಾರ್ಯಾರಿಗೆ ಯಾವ್ಯಾವ ಪೋರ್ಟ್ಫೋಲಿಯೋ ಅನ್ನೋದನ್ನ ಡಿಕ್ಲೇರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಖಾತೆ ಏನು ಹಂಚಬೇಕು ಎಲ್ಲ ಗವರ್ನರ್ ಆಫೀಸ್ಗೆ ಹೋಗಿದೆ. ಅವರು ಲಿಸ್ಟ್ನ ಬಿಡುಗಡೆ ಮಾಡ್ತಾರೆ. ಅದೆಲ್ಲ ಕನ್ಸಲ್ಟೇಷನ್ ಮಾಡಬೇಕು, ಎಲ್ಲ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಈಗ ನಮ್ಮೆಲ್ಲ ಮಂತ್ರಿಗಳನ್ನೆಲ್ಲ ಕರೆದಿದ್ದೀನಿ. ನಮ್ಮ ಪಕ್ಷದ ಒಂದು MLCಗಳು ಕೂಡ ಕರೆದಿದ್ದೀನಿ. ನಾಳೆ ಏನು ಮಾಡಬೇಕು ಅನ್ನೋದ್ರಿಂದ ನಾವು ಕೂಡ ರಾಜಕೀಯವಾಗಿ ಚರ್ಚೆ ಮಾಡಬೇಕು. ಸೊ ಆ ಕೆಲಸದಲ್ಲಿ ಇದ್ದೀನಿ.